ಹಿಂದೆ ಪಾದಯಾತ್ರೆ ಮಾಡಿದ್ವಿ, ಇಲ್ಲಿಂದ ದಕ್ಷಿಣದಿಂದ ಉತ್ತರದವರೆಗೂ ಮಾಡಿದ್ವಿ. ಯಾವ ರಾಜ್ಯದಲ್ಲೂ ಅಲ್ಲೂ ಕೂಡ ಆವಾಗಲೂ ಬೇರೆ ಬೇರೆ ಪಾರ್ಟಿಯ ಆಳ್ವಿಕೆ ಇರೋ ರಾಜ್ಯಗಳನ್ನು ದಾಟಿ ಹೋದರೂ ಅವತ್ತೆಲ್ಲೂ ಸಮಸ್ಯೆ ಆಗಲಿಲ್ಲ. ರಾಮಲಲ್ಲಾ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಮಾತ್ರ ಬಿಜೆಪಿ ಆಳ್ವಿಕೆ ಇರುವ ಅಸ್ಸಾಂನಲ್ಲಿ ಪ್ರಾಬ್ಲಮ್ ಆಗ್ಬಿಡ್ತಿತ್ತ. ಅದು ದೇವಸ್ಥಾನಕ್ಕೆ ಹೋಗ್ತೀವಿ, ಪ್ರೇಯರ್ ಮಾಡ್ತೀವಿ. ಒಂದು ವಿಷಯ ಹೇಳ್ತೀನಿ ಕೇಳಿ. ಈಗ ಮೊದಲನೇದಾಗಿ ರಾಹುಲ್ ಗಾಂಧಿ ಅವರು ಯಾವ ಧರ್ಮಕ್ಕೆ ಸೇರಿದವ್ರೆ ಅಂತ ಫಸ್ಟ್ ಡಿಕ್ಲೇರ್ ಮಾಡ್ಬೇಕು. ಅವ್ರು ಬರೀತಾರೆ ಒಂದ್ ಕಡೆ ಕ್ರಿಶ್ಚಿಯನ್ ಅಂತ, ಅವ್ರದ್ದು ಧರ್ಮ ಯಾವ್ದು ಅಂತ ಫಸ್ಟ್ ಅದನ್ನ ಸರ್ಟಿಫಿಕೇಶನ್ ಮಾಡಿಸಲೇದು. ಒಂದು ವಿಷಯ ಅವ್ರು ಹೇಳಿರೋದು, ನಾನು ಅವ್ರ ಧರ್ಮನ ನಾನ್ ನಿರ್ಧಾರ ಮಾಡಕ್ಕಾಗಲ್ಲ, ಅವ್ರು ತೀರ್ಮಾನ ಮಾಡಿರೋದನ್ನೇ ಹೇಳ್ತಾ ಇರುವಂತದ್ದು. ಹೋಗ್ಲಿ, ಯಾವ ಧರ್ಮದವ್ರಾದ್ರೂ ದೇವಸ್ಥಾನ ಪ್ರವೇಶ ಮಾಡಬಾರ್ದು ಅಂತೇನಿಲ್ಲ, ನಾನು ಅದನ್ನೇನು ಮಾತಾಡೋದಕ್ಕೆ ಹೋಗೋದಿಲ್ಲ. ಅಲ್ಲಿ ಸ್ಥಳೀಯವಾಗಿ ಏನ್ ಕಾನೂನು ಸಮಸ್ಯೆಗಳನ್ನ ಇವರು ತಂದೊಡ್ಡಿದ್ರು, ಇವ್ರು ನಾನು ಪ್ರವಾಸ ಮಾಡ್ತೀನಿ ಅಂತ, ಆ ಕಾನೂನು ವ್ಯವಸ್ಥೆಯನ್ನ ಕಾಪಾಡಬೇಕಾಗಿರೋದು ರಾಜ್ಯ ಸರ್ಕಾರದ ಸಂವಿಧಾನಬದ್ಧ ಕರ್ತವ್ಯ. ನೀವಿಲ್ಲೂ ಅದೇ ತರ ಮಾಡಿದಿರಲ್ವಾ? ನಮ್ಗೆ ನಾವೇನಾರು ಹೇಳಿದ್ವಾ? ರಾಮ ಭಕ್ತರು ನೀವು ಪರ್ಮಿಷನ್ ಕೊಟ್ರಿ, ವಾಪಸ್ ತಗೊಂಡ್ರಿ. ನಾನು ಉದಾಹರಣೆ ಕೊಡ್ತಾ ಇರೋದು, ಅದಕ್ಕೆ ಸಂಬಂಧ ಇಲ್ಲ ಅಂತಂದ್ರೆ ಕಾಂಗ್ರೆಸ್ನವ್ರು ಮಾಡಿದಾಗ ಅದು ಕಾನೂನು ಸುವ್ಯವಸ್ಥೆ, ಅಸ್ಸಾಂನಲ್ಲಿ ಮುಖ್ಯಮಂತ್ರಿ ಮಾಡಿದಾಗ ಅದು ಕಾನೂನು ಸುವ್ಯವಸ್ಥೆ ಅಲ್ವಾ? ದಿನೇಶ್ ಅವರೇ, ಅಂದರೆ ಈಗ ಈ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಅನ್ನೋ ವಿಷಯ ಯಾವಾಗ 22 ಅಂತ ನಿಗದಿ ಆಯಿತೋ ಅಲ್ಲಿವರೆಗೆ ಗೊತ್ತಿರಲ್ಲ ನಮಗೆ ಈ ಥರದ್ದೊಂದು ಭಾರತ ಜೋಡೋ ನ್ಯಾಯಯಾತ್ರೆ ಕೂಡ ಪ್ಲ್ಯಾನ್ ಆಗುತ್ತೆ. ಅದು ಜನವರಿ ತಿಂಗಳಲ್ಲೇ ಅಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆಗಿಂತ ಮುಂಚಿತವಾಗಿಯೇ ಶುರುವಾಗುತ್ತೆ ಅಂಥೇಳಿ. ಇದರ ನಡುವಿನ ಈ ದೇವಾಲಯ ಒಂದು ಕಡೆ ವೈಷ್ಣವ ಪಂಥದ ವಿಷ್ಣುವಿನ ರೂಪವೇ ಆಗಿರುವಂಥ ರಾಮಲಲ್ಲಾ ಪ್ರತಿಷ್ಠಾಪನೆ ಒಂದು ಕಡೆ ಆದಾಗ, ನಾನು ಶಿವನ ಆರಾಧನೆ ಮಾಡ್ತೀನಿ ಆ ದಿನ ಅಂತ ಬಂದಾಗ, ಇದು ವೈಷ್ಣವ ಶೈವ ಅಂತ ಏನಾದರೂ ಶುರುವಾಯಿತಾ ಅಲ್ಲಿ, ಅಥವಾ ಇದಕ್ಕೆ ಕೌಂಟರ್ ಆಗಿ ಏನೋ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅಂತ ಈ ತಡೆ ಒಡ್ಲಾಯ್ತಾ, ಅಥವಾ ನಿಜವಾಗಿಯೂ ಬಹಳ ಗಂಭೀರವಾದಂಥ ಕಾನೂನು ಸುವ್ಯವಸ್ಥೆಯ ಸಮಸ್ಯೆ ಆ ದೇವಸ್ಥಾನಕ್ಕೆ ರಾಹುಲ್ ಗಾಂಧಿ ಹೋದಾಗ ಇದ್ದಿರಬಹುದಾ ಅಂತ? ಇಲ್ಲಿ ಪ್ರಮುಖವಾಗಿ ಬರುವಂಥದ್ದು ಏನಂದರೆ, ಈಗ ಆಲ್ರೆಡಿ ಒಂದು ಯಾತ್ರೆ ಆಗಿ ಅದರಿಂದ ತೆಲಂಗಾಣ ಒಂದು ಅವರ ತೆಕ್ಕೆಗೆ ಬಂದಿದೆ ಕಾಂಗ್ರೆಸ್ಗೆ. ಈಗ ಇದು ಯಾತ್ರೆಗಳು ಮುಂದುವರಿತಾ ಹೋದರೆ, ಈಗ ಇವ್ರ ಫೇಲ್ಯೂರ್ಗಳನ್ನ ಮುಚ್ಕೊಳ್ಳೋದಕ್ಕೋಸ್ಕರ ಇವರು ರಾಮ ಮಂದಿರನ ಇವಾಗ ಇದೇ ಅರ್ಜೆನ್ಸಿಲಿ ಇನಾಗ್ರೇಷನ್ ಮಾಡೋದು. ಮತ್ತು ಇವರು ಹಿಂದಿನಿಂದ ಪಪ್ಪು ಅಂತಲೇ ಹೇಳ್ಕೊಬಂದರು ರಾಹುಲ್ ಗಾಂಧಿ ಅವರು. ಇವತ್ತು ಯಾಕೆ ಭಯ ಬಂದಿದೆ ಅವ್ರಿಗೆ ಅಂದರೆ, ದೇವಸ್ಥಾನದ ಒಂದು ಇವತ್ತು ಕೂಡ ಅವ್ರನ್ನ ಬ್ಯಾರಿಕೇಡೆಲ್ಲ ಹಾಕಿ ತಡೆದಿದ್ದಾರೆ. ಅಂದರೆ ದೇಶದಲ್ಲಿ ಪ್ರಜಾತಂತ್ರ ವ್ಯವಸ್ಥೆನೇ ಬುಡ ಸಮೇತ ಕಿತ್ತಾಕಬೇಕು ಅಂತ ಇವರು ತೀರ್ಮಾನ ಮಾಡಿರೋದು. ಅದನ್ನು ನಾವು ಹೇಳ್ತಾ ಇಲ್ಲ, BJP ಪಕ್ಷದ ಸುಬ್ರಹ್ಮಣ್ಯ ಸ್ವಾಮಿಯವರೇ ಒಂದು ಸ್ಟೇಟ್ಮೆಂಟ್ ಕೊಟ್ಟವ್ರೆ. BJPನಲ್ಲೇ ಇಂಟರ್ನಲ್ ಎಲೆಕ್ಷನ್ ನಡೆದಿಲ್ಲ, ಇಷ್ಟು ವರ್ಷ ಎಲೆಕ್ಷನ್ ನಡೀತಾ ಇತ್ತು, ಅದು ಎಲೆಕ್ಷನ್ ಹೊರಟೋಯ್ತು ಇವ್ರು ಬಂದಮೇಲೆ, ಮೋದಿ ಬಂದಮೇಲೆ. ನೆಕ್ಸ್ಟು ಈಗ ಡೆಮಾಕ್ರಸಿಗೆ ಕೂತಿದೆ, ಇನ್ನೊಂದು ಟರ್ಮ್ ಬಂದರೂ ಈ ದೇಶದಲ್ಲಿ ಡೆಮಾಕ್ರಸಿ ಇರೋಲ್ಲ. ಇದ್ರದ್ದು ಪೂರಕವಾಗಿ ಇವಾಗ ನಾವು ಸ್ಯಾಂಪಲ್ಸ್ಗಳು ನೋಡ್ತಾ ಇದ್ದೀವಿ ಪ್ರತಿ ದಿವಸ. ಮತ್ತು ಇವ್ರೇನು ಹೇಳೋದು, ಯಾರು ರಾಮಾಚಾರ್ಯರು ಒಂದು ಪಾಯಿಂಟ್ ಹೇಳಿದ್ರು, ಅಲ್ಲಿ ಲಾ ಆ್ಯಂಡ್ ಆರ್ಡ್ರ್, ಈಗ ನಮ್ಮ ರಾಜ್ಯದಲ್ಲೇ ಒಂದು ಪರ್ಮಿಷನ್ ಕೇಳಿದಾಗ ನಿರಾಕರಿಸಿದಾಗ ರಾಜಕಾರಣ ಅಲ್ಲಿ ಬರಲ್ಲ, ಪೊಲೀಸರು ತೊಗೊಂಡು ಡಿಸಿಷನ್ ಅಂತ ಹೇಳ್ತಾರೆ ಅಂತ. ಅಲ್ಲಿ ಈಗ ಪೊಲೀಸರಿಗೇನೋ ಅನುಮಾನ ಇತ್ತೇನೋ, ಇಲ್ಲೇನೋ ಪ್ರಾಬ್ಲಮ್ ಆಗಿಬಿಡುತ್ತೆ, ಗಲಭೆ ಹೇಳ್ಬಹುದು, ಯಾಕೆ ಬೇಕು ಅಂತ ಅವರು ಮುಂಜಾಗ್ರತಾ ಕ್ರಮವಾಗಿ ಆ ನಿರ್ಧಾರ ತಗೊಂಡಾಗ ತೆಗೆದು ಹಿಮಂತ್ ಬಿಸ್ವ ಶರ್ಮಾ ಅಂದ್ಬಿಟ್ರೆ. ಇಲ್ಲಿ ಮತ್ತು ಇನ್ನೊಂದು ಫ್ಯಾಕ್ಟ್ ನೋಡೋದಾದರೆ, ಹಿಮಂತ್ ಬಿಸ್ವ ಶರ್ಮಾ ಏನು ತುಂಬ ಒಳ್ಳೆ ವ್ಯಕ್ತಿ ಅಂತ ಏನೂ ಇದಾಗಿಲ್ಲ. ಅವರು ಇಂಡೈರೆಕ್ಟ್ ಆಪರೇಷನಿಂದ BJPಗೆ ಹೋಗಿ ಸಾಫ್ ಆಗಿರೋ ಮನುಷ್ಯ. ಈಗ ಹಿಂದೆ ಅವ್ರ ಮೇಲೆ ಕೊಲೆ ಕೇಸ್ ಇದೆ, ಡಕಾಯ್ಟ್ಸ್ ಕೇಸ್ ಇದೆ, ಮತ್ತು ಶಾರದಾ ಚಿಟ್ ಫಂಡ್ ಹಗರಣದಲ್ಲೂ ಕೂಡ ಅವರು ಭಾಗಿ ಅಂತ ಇದೆ. ಈ ಥರ ಸಾಕಷ್ಟು ಟಾಡಾ ಕೇಸ್ ಅವ್ರ ಮೇಲಿದೆ. ಇಷ್ಟೆಲ್ಲ ಇದ್ದು ಯಾವಾಗ CBI ರೈಡ್ ಆಯಿತು ಆವಾಗ ಇವರು BJPಗೆ ಶಿಫ್ಟ್ ಆದವರು. ಈಗ BJP ಕೈಗೊಂಬೆ ಅವರು, ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ಮಾಡಲೇಬೇಕು, ಇಲ್ಲ ಜೈಲ್ಗೆ ಹಾಕ್ತೀವಿ ಅನ್ನೋ ಒಂದು ಅವ್ರ ಮೇಲೆ ಅಷ್ಟು ಕೇಸ್ಗಳು ಅಲಿಗೇಷನ್ ಇದ್ದಾಗ ಇನ್ನೋ ಕಾಂಗ್ರೆಸ್. ಬಟ್ ಇವತ್ತು ಅವ್ರು ಸಾಕಿದ್ದಾವು ಅವ್ರಿಗೆ ಕಚ್ತಾ ಇದೆ. ಯಾಕಂದರೆ ಹಿಂದೆ ಅವ್ರು ಮಾಡಿದ್ದ ಹಗರಣಗಳಿಂದ ತಪ್ಪಿಸ್ಕೊಳ್ಳೋಕೆ BJPಗೆ ಹೋದಂಥ ವ್ಯಕ್ತಿ ಇವರು. ಇವತ್ತೇನಾಗಿದ್ದಾರೆ, ರಾಹುಲ್ ಗಾಂಧಿ ಮೇಲೆ ಯಾರನ್ನು ಬಿಡಬೇಕು ಹುಚ್ಚು, ಈಗ BJP ಬಿಡ್ತಾ ಇರೋದು ಇದೇ ವ್ಯಕ್ತಿನ. ಯಾಕಂದರೆ ಇವ್ರದ್ದು ಎಲ್ಲ ಬ್ಲ್ಯಾಕ್ ಮೇಲ್ ತಂತ್ರ. ಯಾಕಂದರೆ ಇವ್ರ ಹತ್ರ ಸರಿಯಾದ ಏನು ಫ್ಯಾಕ್ಟ್ಸ್ ಇಲ್ವಲ್ಲ, ಏನು ಮಾಡ್ತಾ ಇದ್ದಾರೆ ಇವರು ಆ ವ್ಯಕ್ತಿ ಮೇಲೆ ಮಾಡ್ತಾ ಇದ್ದಾರೆ. ಇದು ಯಾವ ಥರ ಇದು ಅಂದರೆ, ಇದು ಒಂದು ಕಡೆ ಹೆದರ್ಕೊಂಡ್ಬಿಟ್ಟಿದ್ರು. ಇಲ್ಲಿ ಸಿದ್ದರಾಮಯ್ಯನವರು ಬರೀತಾರೆ, ಇವತ್ತು ರಾಹುಲ್ ಗಾಂಧಿ ಅವ್ರ ಜೊತೆಗೆ ನಾನಿದ್ದೀನಿ, ನನ್ನಂಥ ಕೋಟ್ಯಂತರ ಭಾರತೀಯರಿದ್ದಾರೆ, ಅನ್ಯಾಯದ ಕಾಡ್ಗಿಚ್ಚನ್ನು ಆರಿಸಿ ನ್ಯಾಯದ ಹಣತೆ ಬೆಳಗುವವರೆಗೆ ನಾವು ವಿರಮಿಸುವುದಿಲ್ಲ, ಸತ್ಯ ಧರ್ಮ ನ್ಯಾಯದ ಹಾದಿಯಲ್ಲಿ ನಡೆಯುವವರು ಯಾವತ್ತಿಗೂ ಭಯಪಡಲಾರರು. ಇದೆಲ್ಲ ಗೂಂಡಾಗಳನ್ನು ಬಿಟ್ಟು BJPಯ ಸರ್ವಾಧಿಕಾರಿ ಸಾಮ್ರಾಜ್ಯದ ಒಳಗಡೆ ತಲ್ಲಣ ಸೃಷ್ಟಿ ಮಾಡ್ತಾ ಇದ್ದಾರೆ ಇಲ್ಲಿ.
ಅಂತ ಸಿದ್ದರಾಮಯ್ಯನವರು ಒಂದು ಎಕ್ಸ್ ಖಾತೆಯಲ್ಲಿ ಒಂದು ಪೋಸ್ಟ್ ಮಾಡ್ತಾರೆ. ಅವರು ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ರಾಹುಲ್ ಗಾಂಧಿಯವರು ಇಡೀ ಭಾರತ ಜೋಡೋ ನ್ಯಾಯ ಯಾತ್ರೆಯನ್ನು ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೆ ಕೌಂಟರ್ ಆಗಿ ಶುರು ಮಾಡಿದಂಥ ಒಂದು ವಿಚಾರನ ಇದು. ರಮಕಾಂತ್, ಮೊದಲನೇದಾಗಿ ಜನತಂತ್ರ ವ್ಯವಸ್ಥೆಯಲ್ಲಿ ಒಬ್ಬ ಪ್ರತಿಯೊಬ್ಬರಿಗೂ ಪ್ರತಿಭಟನೆ, ರ್ಯಾಲಿ, ಪಾದಯಾತ್ರೆ ಮಾಡಲಿಕ್ಕೆ ಅಧಿಕಾರ ಇದೆ. ಅದನ್ನ ಯಾರು ತಡೆಯಲಿಕ್ಕಾಗೋದಿಲ್ಲ. ಅದೇ ರೀತಿ ರಾಹುಲ್ ಗಾಂಧಿಯವರು ಒಂದು ವ್ಯಕ್ತಿಗತವಾಗಿ ಪ್ಲಸ್ ಒಂದು ಪೊಲಿಟಿಕಲ್ ಪಾರ್ಟಿ ಲೀಡರ್ ಆಗಿ ಅವ್ರಿಗೆಲ್ಲ ರೀತಿಯ ಹಕ್ಕು, ಸ್ವಾತಂತ್ರ್ಯ ಎಲ್ಲ ಇದೆ. ಯಾರು ಅದನ್ನು ತಡಿಲಿಕ್ಕಾಗೋದಿಲ್ಲ. ಕಾನೂನಾತ್ಮಕ, ಸಂವಿಧಾನಾತ್ಮಕ ಅವ್ರಿಗೆ ಅಧಿಕಾರ ಇದೆ. ಆಮೇಲೆ ಯಾರು ಅದನ್ನು ತಡಿಲೂಬಾರ್ದು. ಯಾಕೆಂದರೆ ಅವ್ರಿಗೆ ಫಂಡಮೆಂಟಲ್ ರೈಟ್, ಅದು ರೈಟ್ ಆಫ್ ಪ್ರೊಟೆಸ್ಟು, ಪ್ರತಿಯೊಂದು ಎಲ್ಲ ಏನಿದೆ ಇವೆಲ್ಲ ಫಂಡಮೆಂಟಲ್ ರೈಟ್. ನಮ್ಮದು ಅದಕ್ಕೆ ಚ್ಯುತಿ ಬರೆದಾಗ ಯಾವುದೇ ಸರ್ಕಾರ, ಪ್ರೊಟೆಸ್ಟ್ ಕೂಡ ಅಲ್ಲ ಇದು, ಯಾತ್ರೆ ನಾಟ್ಯವನ್ನೇ ಪ್ರೊಟೆಸ್ಟ್ ಇದು. ಯಾವುದೇ ಇರಲಿ, ಪಾದಯಾತ್ರೆ ಹೇಳಿದ್ದು, ಪಾದಯಾತ್ರೆ, ಧರಣಿ ಏನಾದ್ರು ಇರಲಿ, ನಿಮ್ದೊಂದು ಕಾರ್ಯಕ್ರಮ ಅದು ನಿಮ್ಮ ಅಭಿಪ್ರಾಯಗಳನ್ನ ಹೇಳ್ಕೊಂಡು ಹೋಗ್ಲಿಕ್ಕೆ ನಿಮಗೆ ಯಾವುದೋ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೂ ಧಕ್ಕೆ ಆಗುತ್ತೆ. ನೀವು ಅಲ್ಲಿ ಯಾವ್ದಾದ್ರು ಹೇಳ್ಕೊಂಡು ಹೋದ್ರೆ ಧಕ್ಕೆ ಆಗ್ತದೆ. ಆದರೆ ಇಲ್ಲಿ ಈಗ ಇರ್ತಕ್ಕಂಥ ವಿಚಾರ, ಅಸ್ಸಾಂನಲ್ಲಿ ದೇವಸ್ಥಾನಕ್ಕೆ ಅವ್ರಿಗೆ ಪೂಜೆಗೆ ಹೋಗ್ತೀವಿ ಅಂತ ದಿವಸ ನಿನ್ನೆ ಬಂದಂಥ ಒಂದು ಸಮಸ್ಯೆ. ಸ್ಥಳೀಯವಾಗಿ ಏನು ಸಮಸ್ಯೆ ಇತ್ತು, ಪೊಲೀಸ್ನವ್ರು ಯಾತಕ್ಕೆ ಅನುಮತಿ ಕೊಟ್ಟರು, ಯಾತಕ್ಕೆ ಅನುಮತಿ ನಿರಾಕರಣೆ ಮಾಡೋದು, ಎಕ್ಸಾಕ್ಟ್ಲಿ ವಿ ಡೋಂಟ್ ನೋ. ಲೋಕಲಿ ಅಲ್ಲೇ ಹೇಳಬೇಕಾಗ್ತದೆ. ಈ ಥರದ ಎಷ್ಟೋ ವಿಚಾರಗಳು ಸಾಕಷ್ಟು ಕಡೆ ನಡೀತದೆ. ಈಗ ಮೊನ್ನೆ ಮೈಸೂರಿನಲ್ಲೇ ದೀಪೋತ್ಸವಕ್ಕೆ ಅನುಮತಿ ಕೊಟ್ಟಿದ್ರು ಪೊಲೀಸ್ನವರು, ಆಮೇಲೆ ಲಾಸ್ಟ್ ಮಿನಿಟಲ್ಲಿ ಎಲ್ಲ ಕ್ಯಾನ್ಸಲ್ ಮಾಡಿದ್ರು. ಅದೇ ರೀತಿ ದಸರಾ ಟೈಮಲ್ಲಿ ಮಹಿಷ ದಸರಾ ಅಂತ ಮಾಡಲಿಕ್ಕೆ ಅನುಮತಿ ಕೊಟ್ಟಿದ್ರು, ನಂತರ ಕ್ಯಾನ್ಸಲ್ ಮಾಡಿದ್ರು. ಈ ರೀತಿ ಸಾಕಷ್ಟು ಸ್ಥಳೀಯವಾಗಿ ಏನೇನೋ ನಡೀತಾ ಇರ್ತದೆ. ಎಲ್ಲದಕ್ಕೂ ನಾವು ಅದನ್ನು ರಾಜಕಾರಣನೇ ಬೆಳೆಸ್ಲಿಕ್ಕೆ ಆಗೋದಿಲ್ಲ. ಎಷ್ಟೋ ಸಲ ರಾಜಕಾರಣದಿಂದಲೂ ನಡೀತದೆ ಇದು. ಅದನ್ನು ನಾವು ಅಲ್ಲಗಳೆಯೋಕ್ಕಾಗೋದಿಲ್ಲ. ಕೆಲವಾರು ಸಂದರ್ಭದಲ್ಲಿ ಅದು ನಡೀತದೆ. ಈಗಿದು ರಾಹುಲ್ ಗಾಂಧಿ ಒಂದು ಭಾರತ್ ಜೋಡೋ ಯಾತ್ರೆ ಮಾಡಿದ್ರು, ಸಾಕಷ್ಟು ಪ್ರಚಾರ ಸಿಕ್ತು. ಬಹುಶಃ ಅವರ ಪಾದಯಾತ್ರೆ ನಂತರ ನಡೆದ ಚುನಾವಣೆಗಳಲ್ಲಿ ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಅಧಿಕಾರಕ್ಕೂ ಬಂದಿದ್ದಾರೆ. ಇಲ್ಲಿ ಅಧಿಕಾರದಲ್ಲಿ ಇರಲು ಬಂದರೆ ಬೇರೆ ಕಡೆ ಅಧಿಕಾರ ಕಳ್ಕೊಂಡಿರ್ಬೋದು. ಬಟ್ ಅದನ್ನ ಪಾದಯಾತ್ರೆಯಿಂದಲೇ ಅಧಿಕಾರ ಬಂತು ಅಂತ ಹೇಳೋಕ್ಕಾಗಲ್ಲ, ಅಥವಾ ಪಾದಯಾತ್ರೆಯಿಂದ ಅಧಿಕಾರ ಕಳ್ಕೊಂಡ್ರು ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ಈಗ ಅವರು ಏನೋ ಒಂದು ಉದ್ದೇಶ ಹೇಳ್ಕೊಂಡು ಹೊರಟಿದ್ದಾರೆ. ನಾನು ಕೆಲವು ಸಂದೇಶಗಳನ್ನ ಜನರಿಗೆ ಕೊಡಬೇಕು. ಅದರಲ್ಲಿ ಒಂದು ಪ್ರಮುಖವಾಗಿ ಅವ್ರು ಹೇಳ್ತಾ ಇರೋದೇನು, ದ್ವೇಷದ ಮಾರುಕಟ್ಟೆಯಲ್ಲಿ ನಾನು ಪ್ರೀತಿ ಅಂಗಡಿ ಅಂತ ಇರ್ತೀನಿ ಅಂತ ಹೊರಟಿದ್ದಾರೆ. ಓಕೆ, ವೆರಿ ಗುಡ್. ಯಾರು ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಅಂದರೆ ಯಾರು ಅದಕ್ಕೇನು ನಾವೇನು ಇದು ಮಾಡಬೇಕಾಗಿಲ್ಲ. ಆದರೆ ಈಗ ಪೊಲಿಟಿಕಲ್ ಪಾರ್ಟಿ ಲೀಡರ್ ಆಗಿ ಅವರೊಂದು ರಾಜಕೀಯವಾಗಿ ಕೆಲವು ಭಾಷಣಗಳನ್ನ ಕೆಲವ್ರನ್ನ ಟೀಕೆ ಮಾಡ್ಬೋದು, ಮತ್ತೊಂದು ಮಾಡ್ಬೋದು. ಜನತಂತ್ರ ವ್ಯವಸ್ಥೆಯಲ್ಲಿ ಟೀಕೆ ಮಾಡಲಿಕ್ಕೆ, ಆರೋಪ ಮಾಡಲಿಕ್ಕೆ ಪ್ರತಿಯೊಬ್ಬರಿಗೂ ಹಕ್ಕಿದೆ, ಮತ್ತೊಂದಿದೆ. ಅದನ್ನು ಅಷ್ಟೇ ಇದ್ರಲ್ಲಿ ತಗೋಬೇಕಾಗ್ತದೆ. ಅದನ್ನು ಯಾವುದಾದ್ರು ಒಂದು ಚಳುವಳಿ, ಪಾದಯಾತ್ರೆ ಮತ್ತು ಯಾವುದೇ ಇದ್ರೂ ಯಾರು ಮತ್ತೊಂದು ಪೊಲಿಟಿಕಲ್ ರೀಸನ್ ಆಗಿ ತಡೆಯುವಂಥದ್ದೇ ಆಗಲಿ, ಮತ್ತೊಂದು ಮಾಡಬಾರ್ದು. ಇಲ್ಲಿ ಅಸ್ಸಾಂನಲ್ಲಿ ಏನಾಗಿದೆ, ಮುಖ್ಯಮಂತ್ರಿ ಸ್ವಲ್ಪ ಸಾಕಷ್ಟು ನಾವು ಇತ್ತೀಚಿನ ವರ್ಷಗಳು 2-3 ವರ್ಷದಲ್ಲಿ ನೋಡಿದಾಗ ಸಾಕಷ್ಟು ವಿವಾದಾತ್ಮಕ ಹೇಳಿಕೆಗಳು ಮತ್ತೊಂದು ಕೊಡ್ತಾ ಇರ್ತಾರೆ. ಬಹುಶಃ ಅವರು ಏನಾದರೂ ರಾಹುಲ್ ಗಾಂಧಿಗೆ ಈ ರೀತಿ ಮಾಡಿದ್ರೆ, ಈಗ ಮೇಲ್ನವ್ರು ಹೇಳಿರ್ತಾರೋ ಬಿಡ್ತಾರೋ, ಅವರೇ ಸ್ವಯಂ ಪ್ರೇರಣೆಯಿಂದ ನಿರ್ಧಾರ ತಗೋಬೋದು. ಮೆಚ್ಚುಗೆಗೆ ಪಾತ್ರ ಆಗ್ತೀನೇನೋ ನಾನು ಅಂತ. ಏನೇನು ಕಾರಣಗಳು ಇರ್ತಾವೆ ಹೇಳೋಕ್ಕಾಗೋದಿಲ್ಲ. ಅಥವಾ ನಿಜವಾಗ್ಲೂ ರಿಯಲಿ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇರ್ಬೋದೇನೋ ಸ್ಥಳೀಯವಾಗಿ ಲಾ ಆ್ಯಂಡ್ ಆರ್ಡರ್. ಯಾಕೆಂದ್ರೆ ಲಾ ಆ್ಯಂಡ್ ಆರ್ಡರ್ ವಿಚಾರಗಳು ಪ್ಯೂರ್ಲಿ ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು. ಅವರೇ ಸ್ಥಳೀಯವಾಗಿ ಅವರೇ ತೀರ್ಮಾನ ಮಾಡಬೇಕಾಗ್ತದೆ. ಹಾಗಾಗಿ ಈ ಸಣ್ಣ ಸಣ್ಣ ವಿಚಾರಗಳನ್ನ ದೊಡ್ಡದು ಮಾಡೋದಕ್ಕಿಂತ ಲೆಟ್ ಡಿಬೇಟ್. ಏನು ಹೇಳಕೊಟ್ರಿ ನೋಡಿ, ಒಂದು ನಿಮಿಷ ರಾಮಚಂದ್ರಪ್ಪ, ಒಂದು ಸೆಕೆಂಡ್. ಅದಕ್ಕೆ ಮುಂಚೆ ರಾಮಚಂದ್ರಪ್ಪನವ್ರು ನೆನಪಾಗಲ್ಲ. ರಾಮಚಂದ್ರಪ್ಪನವ್ರು ಒಂದು ಮಾತು ಹೇಳಿದ್ರು, ಮೋದಿ ಮಂದಿರ ಅಂತ ಹೇಳಿದ್ರು. ಇದು ಸರಿಯಲ್ಲ. ಒಂದು ಕಾಂಗ್ರೆಸ್ ಮುಖಂಡರುಗಳು ಕೆಲವು ಕಲಿಬೇಕು. ಇನ್ನಾದ್ರು ಅವರು ಈ ಚರಿತ್ರೆಯಿಂದ ನಾವು ಪಾಠ ಕಲಿಬೇಕು ಅಂತೀವಿ, ಅನುಭವದಿಂದ ಪಾಠ ಕಲಿಬೇಕು ಅಂತ. ಅದೇ ರೀತಿ ಈಗ ಜನರ ಭಾವನೆಗಳಿಗೆ ಧಕ್ಕೆ ಆದಂಗೆ ನೋಡ್ಕೋಬೇಕಾಗ್ತದೆ. ನಮ್ಗೆ ಇಷ್ಟ ಇದೆಯೋ ಕಷ್ಟ ಇದೆಯೋ ದಟ್ಸ್ ಅವರ್, ನಮಗೆ ಬಿಟ್ಟಿದ್ದದು. ಆದರೆ ಜಾಸ್ತಿ ಜನ ಮಾತ್ರ 100 ಜನ ಇರಲಿ, ಯಾರು ಇರಲಿ, ಒಂದು ಅದು ಮಂದಿರ ಅಂತ ಒಪ್ಕೊಂಡು ಅದು ದೇವರಾಗಿ ನಮಸ್ಕಾರ ಮಾಡ್ಬೇಕಾರೆ ಇವರು ಅದನ್ನ ಒಂದು ಪೊಲಿಟಿಕಲ್ ಅದಕ್ಕೆ ಬ್ಯಾಕ್ಗ್ರೌಂಡ್ ಕೊಡಕ್ಕೆ ಹೋಗೋದು ಟೆಂಪಲ್ಗೆ, ದಟ್ಸ್ ನಾಟ್ ಗುಡ್. ಅವ್ರ ಪಾರ್ಟಿಯಿಂದ ದೃಷ್ಟಿನಲ್ಲಿ ಒಳ್ಳೇದಲ್ಲ. ಯಾಕೆಂದ್ರೆ ಅವರು ರಾಮಚಂದ್ರಪ್ಪನವರು ಸಹ ಅನುಭವಿ ರಾಜಕಾರಣಿಗಳು, ಬಹಳ ಹಿಂದೆನೇ ಮೇಯರ್ ಆಗಿದ್ದು ಅಂತವ್ರು. ನಮ್ಮ ಬೆಂಗಳೂರು ಅಂತ ದೊಡ್ಡ ನಗರದಲ್ಲಿ ಸಾಕಷ್ಟು ಪಾರ್ಟಿನಲ್ಲಿ ದುಡಿದಿದ್ದಾರೆ. ಹಾಗಾಗಿ ಅವ್ರು ಕೊಡ್ತಕ್ಕಂಥ ಒಂದು ಸಣ್ಣ ಸಣ್ಣ ಹೇಳಿಕೆಗಳು, ಯಾವುದೇ ಮುಖಂಡರುಗಳು ಆ ರೀತಿ ಕೊಡ್ತಕ್ಕಂಥ ಹೇಳಿಕೆಗಳು ಪಾರ್ಟಿಗೆ ಡ್ಯಾಮೇಜ್ ಆಗ್ತದೆ. ಈಗ ಬಿಜೆಪಿಯವರು ಇವರು ನಮ್ಮ ಸ್ನೇಹಿತರು ನಮ್ಗೆ ಇಲ್ಲಿ ಲಾ ಆ್ಯಂಡ್ ಆರ್ಡರ್ ಇದೆ ಅಂತ ವಾಪಸ್ ತಗೊಂಡ್ರು, ಅದು ಇದು ಅಂತ ಹೇಳ್ತಾರೆ. ನಮಗೇನು ಇದೆ ದೇಶದಲ್ಲಿ ಬಿ ಜೆ ಪಿಯರ ಏನು ವ್ಯಂಗ್ಯಗಳಿದ್ದಾವಲ್ಲ, ಅದು ಬಜರಂಗ ದಳ ಇರ್ಬೋದು, RSS ಇರ್ಬೋದು, ಯಾವುದೇ ಆಗಲಿ, ಯಾವುದೇ ಬಿ ಜೆ ಪಿ ರಾಜ್ಯಗಳಲ್ಲೂ ಮೊನ್ನೆ ಇದರಲ್ಲಿ ಅದು ಹರಿಯಾಣದಲ್ಲೂ ನೋಡುತ್ತು, ಎಲ್ಲಿ ಅವರು ಪರ್ಮಿಷನ್ ತಗೊಂಡಿದ್ದಾರೆ ಶೋಭಾಯಾತ್ರೆಗಳಿರ್ಬೋದು, ಎಲ್ಲಿ ತಗೊಂಡಿದ್ದಾರೆ ಅಲ್ಲಿ ನ್ಯಾಯವಾಗಿ ಹೋಗಿದ್ದಾರೆ ಎಲ್ಲನ ಹೋಗಿದ್ದಾರ. ಆಮೇಲೆ ಏನು ತಗೊಳ್ತಾರ ಆ ಥರ ನಿಯಮಬದ್ಧವಾಗಿ ಮಾಡಿದ್ದಾರ. ಅದೇನೋ JD ಅಂತ ಬಂದ್ಬಿಟ್ಟಿದೆ, JDನೂ ಏನೋ ಒಂದು ಸೌಂಡ್ ಬರ್ತೈತಲ್ಲ, ಅದನ್ನು ಹಾಕಿ
ಜನಗಳ ನಿದ್ದೆನೂ ಹೋಗಬಾರ್ದು. ಡಿಜೆನ ಡಿಜೆ ಅದನ್ನು ಉಪಯೋಗಿಸಿ ಕಾನೂನುಬದ್ಧವಾಗಿ ಎಲ್ಲಾನು ನೋಡಿದ್ದೀರಾ ನೀವು? ಓಕೆ, ಎಲ್ಲೇ ಆಗಲಿ ಇಂಡಿಯಾದಲ್ಲಿ, ಅದು BJP ಸರ್ಕಾರ ಇರೋ ಜಾಗದಲ್ಲೂ. ಅದರಿಂದ ಅವ್ರ ನಂಬಿಕೆ ಅಲ್ಲ, ಅವ್ರು ಬಿಡಿ. ಅದು ನಮ್ಮದು ಆ ಥರ ಯಾವುದನ್ನ ನಾಗರಿಕರಿಗೆ ತೊಂದರೆ ಕೊಟ್ಟಿರೋದು, ನಾಗರಿಕರಿಗೆ ಯಾವುದನ್ನ ಹಿಂಸೆ ಮಾಡೋ ಥರ ಆಗೋದು ಯಾವುದನ್ನು ನಡೆದಿದೆಯಾ? ನಾವು ಏನಕ್ಕೆ ವಿನೋಬಾ ಗಾಂಧಿ ಅಂತಂದರೆ ನಾವು ರಾಹುಲ್ ಗಾಂಧಿ ವಿನೋಬಾ ಆಗಿಬಿಟ್ರು, ಗಾಂಧಿ ಆಗಿಬಿಟ್ರು ಅಂತಲ್ಲ, ಅವ್ರ ನಡೆ ಅವ್ರು ಯಾಗ ನಡೆದ್ರು ಅದು ಹೆಜ್ಜೆಯಲ್ಲಿ ಹೋಗ್ತಾ ಇದ್ದೀವಿ, ಹೆಜ್ಜೆಯಲ್ಲಿ ಹೋಗ್ತಾ ಇದ್ದೀರಿ. ಅದಕ್ಕೂ ಸಹಿಸ್ಕೊಳ್ಳ ನಾವೇನ್ ಮಾಡ್ಲಿಕ್ಕಾಗತ್ತೆ? Okay. ನಾವೇನ ಇದು ಕುಣಿದಾಡ್ತಾ ಹೋಗ್ಬೇಕಾ ಇವ್ರ ತರ? ರಾಮಚಂದ್ರಪ್ಪನವರೇ, ಕಾಂಗ್ರೆಸ್ನವರು ಒಂದು ಕನ್ಫ್ಯೂಷನ್ಗೆ ಸಿಕ್ಕಾಕೊಂಡಿದ್ದೀರಾ ಅಂತ ನಾನು ಏನಂತ ಹೇಳಿದ್ರೆ, ಈಗ ನಾವು ನೋಡ್ತಾ ಇದ್ದೀವಿ, ನಿಮಗೆ ಈಗ BJP ವಿರೋಧ ಮಾಡಬೇಕಾ, ಸಂಘ ಪರಿವಾರನ ವಿರೋಧ ಮಾಡಬೇಕಾ, ರಾಮನನ್ನು ವಿರೋಧ ಮಾಡಬೇಕಾ, ಅಯೋಧ್ಯೆಯನ್ನೇ ವಿರೋಧ ಮಾಡಬೇಕಾ, ಇಲ್ಲ ಮೋದಿನ ವಿರೋಧ ಮಾಡಬೇಕಾ, ಹಿಂದುತ್ವವನ್ನು ವಿರೋಧ ಮಾಡಬೇಕಾ? ಇದು ಈ ಗೊಂದಲಕ್ಕೆ ಸಿಕ್ಕಾಕೊಂಡ್ಬಿಟ್ಟು ಏನು ಇಲ್ಲ, ಏನ್ ಮಾಡ್ಬೇಕು ಅಂತ ತೋಚಿದೆ, ಒದ್ದಾಡ್ತಾ ಇದ್ದೀರಾ ಇನ್ ಜನರಲ್. ಅವರು ನಿಮ್ ವಿರೋಧ ಯಾರಿಗೆ ಹೇಳಿ? ಮೋದಿ ವಿರೋಧನ ನಿಮ್ದು? ಬಿಜೆಪಿ ವಿರೋಧನ ನೀವು? ಬಿಜೆಪಿಗೆ. ಹೌದು. ರಾಮನಿಗೆ ವಿರೋಧ ಇಲ್ಲ ನೀವು? ಇಲ್ಲ. ಈಗ ನಿಮ್ಮ ಹೆಸರು ರಾಮಚಂದ್ರಪ್ಪ, ಅವ್ರ ಹೆಸರು ರಾಮಾಚಾರಿ. ಹೌದು. ನೀವು ರಾಮಚಂದ್ರಪ್ಪ, ಅವ್ರು ರಾಮಾಚಾರಿ. ಇಲ್ಲ, ರಾಮನಿಗೆ ಅವ್ರ ಬಿಜೆಪಿ, ನೀವು ಕಾಂಗ್ರೆಸ್. ಹೌದು ಅಲ್ವಾ? ಹೌದು. ರಾಮನಿಗೆ ವಿರೋಧ ಇಲ್ಲ ನೀವು. ಮತ್ತೆ ಮೋದಿ ಮಂದಿರ ಅಂತೀರಿ ರಾಮ ಮಂದಿರ? ಹೌದು, ಅವ್ರು ಆ ತರ ನಿನ್ನೆ ನಡೆದಿದ್ದಾರೆ. ಯಾರು ಮೋದಿ ಅವರು? ಅದು ಮೋದಿದಲ್ವಾ? ಮೋದಿ ಮಂದಿರ ಅಲ್ವಲ್ಲ ರಾಮಚಂದ್ರಪ್ಪನವರೇ? ನೋಡಿ, ನಾವು ರಾಮ ಮಂದಿರನೇ ಅದನ್ನ ಅವ್ರು ದೇವರೇ ಕಾಣ್ತಾ ಇಲ್ಲ ರೀ, ಕಟ್ಟಿರೋ ಟ್ರಸ್ಟ್ ಅವರೇ ಅಡ್ಡ ನಿಂತ್ಕೊಂಡ್ಬಿಟ್ಟಿದ್ರು. ಕ್ಯಾಮ್ರಾದಲ್ಲಿ ಎಷ್ಟು ಬರುತ್ತೋ ಅಷ್ಟು ತೋರಿಸಿದ್ರಲ್ಲ, ರಾಮಚಂದ್ರಪ್ಪನವರೇ. ಕಾಂಗ್ರೆಸ್ ಸಮಸ್ಯೆ ಏನಾಗ್ತಿದೆ? ಕ್ಯಾಮ್ರಾನ ಇಶ್ಯೂ ಏನು? ಕ್ಯಾಮ್ರಾನ ಆಯ್ತು, ಆಮೇಲೆ ತೋರಿಸ್ಲೇ ಇಲ್ವಾ? ಇಲ್ಲ. ನೀವು ನೋಡ್ಲಿ, ಎಲ್ಲರೂ ನೋಡಿದ್ರಲ್ಲ ರಾಮಚಂದ್ರ? ಎಲ್ಲಿ ನೋಡಿದ್ರಿ ನಾವು? ನೀವಲ್ಲ ರಾಮಚಂದ್ರಪ್ಪನವರೇ, ಜನ ನೋಡಿದ್ರು ತಾನೆ ರಾಮ ನೋಡಿಲ್ವಾ ಜನ? ನಿನ್ನೆ ರಾಮನ್ನ ಜನ ನೋಡಿಲ್ವಾ ರಾಮಚಂದ್ರ? ನಮ್ಗೆ ಆ ಟೈಮಲ್ಲಿ ನಮಗ್ ಕಾಣ್ಲೇ ಇಲ್ಲ. ಅದು ಪೂಜೆ ಮಾಡ್ಬೇಕಾದ್ರೆ ಅವ್ರನ್ನ ತೋರಿಸ್ತಾರ. ಅದಕ್ಕೆ ನಾವು ಆ ತರ ಅವರು ಈಗ ನಾವು ಎಲ್ಲನಾಗಲಿ ಒಂದು ಮಂದಿರ ಸಿದ್ದರಾಮಯ್ಯರು ಉದ್ಘಾಟನೆ ಮಾಡಿದ್ರು ಅಲ್ವಾ? ಪೂಜೆ ಆಗುವವರೆಗೂ ಪೂಜೆಯವರು ಅವರೆಲ್ಲ ಮಾಡಾದ್ಮೇಲೆ ಅವ್ರು ಮಂಗಳಾರತಿ ತಂದು ಕೊಟ್ಟ ಮೇಲೆ ನಾವು ಕೈ ಮುಗಿಯೋದು ಅದೆಲ್ಲ ಮಾಡ್ತೀರಿ. ಅವ್ರು ಈಗ ನಾನು ಕೇಳೋದು, ಯಾವತ್ತು ಏನೇ ಹೋರಾಟ ಮಾಡಿದ್ರು ರಾಮಚಂದ್ರಪ್ಪನವರೇ, ಎಂಥದ್ದೇ ಹೋರಾಟ ಆಗಲಿ ಇತಿಹಾಸದಲ್ಲಿ ಜನ ಬೆಂಬಲ ಇಲ್ಲದೆ ಯಾವ ಹೋರಾಟ ಗೆಲ್ಲಲ್ಲ. ನಿಮಗೂ ಅನುಭವಗಳಿದ್ರೆ ಚೆನ್ನಾಗಿ ಗೊತ್ತಿರುತ್ತೆ. ನನ್ನ ಇಡೀ ಪ್ರಶ್ನೆ ಇರೋದು, ದೇಶದ ಜನ ನಮಗೆ ನೆನ್ನೆ ರಾಮನ್ ತೋರಿಸ್ತಿಲ್ಲ, ಬರೀ ಮೋದಿನ ತೋರಿಸ್ತಾ ಇದ್ರು ಅಂತ ಜಗಳ ಶುರುವಾಯ್ತಾ? ಹೋರಾಟ ಶುರುವಾಯ್ತಾ? ಕ್ಯಾಮ್ರಾ ನಮ್ಗೆ ತೋರಿಸ್ತಿಲ್ಲ, ಮಾಡಿದ್ರ ಹೋರಾಟ ಯಾಕೆ ಮಾಡಬೇಕು? ನಾವು ಎಲೆಕ್ಷನ್ ಹೇಳ್ತಾರೆ, ಎಲೆಕ್ಷನ್ ಟ್ರಸ್ಟ್ ಅಪ್ಪ ಕಟ್ಟಿರೋದು. ಮೋದಿ ಅವರು ಪ್ರಧಾನಮಂತ್ರಿ ಆಗಿರೋ ಕಾರಣಕ್ಕೆ ಯಜಮಾನನ ರೂಪದಲ್ಲಿ ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾದ್ರು. ಯಜಮಾನ ಅಂದ್ರೆ ನಮ್ಗೆ ಯಾರು? ನಮ್ಗೆ ರಾಷ್ಟ್ರಪತಿಗಳು. ಹೌದು, ಅವಧಾನ ಮಾಡ್ಬೇಕಾಗಿತ್ತು. ನಾವು ಯಾವುದು ಇದು ಸಂಸತ್ ಭವನ ಅಲ್ಲಲ್ಲ, ಗುಜರಾತ್ನಲ್ಲಿ ಇದಾಯ್ತಲ್ಲ, ಇದು ಮಂದಿರ ಗುಜರಾತ್ ಅಕ್ಷರಧಾಮನ ಅಲ್ಲ ಅದಕ್ಕಿಂತ ಮೊದಲು ಸೋಮನಾಥ. ಅದಕ್ಕೆ ನಾವು ಸ್ವತಂತ್ರ ಪಡೆದ ತಕ್ಷಣ ದೇವಸ್ಥಾನ ಆದ್ಮೇಲೆ ರಾಜೇಂದ್ರ ಪ್ರಸಾದ್ ಕಳಿಸಿದ್ ನಾವು. ಹೌದು. ಈಗ ನಿನ್ನೆ ನೀವೇ ಹೇಳಿದ್ರಿ, ಸಿದ್ದರಾಮಯ್ಯ ಅವರು ಒಂದು ರಾಮ ದೇವಸ್ಥಾನ ಉದ್ಘಾಟನೆ ಮಾಡಿದ್ರು ಅಂತ. ರಾಜ್ಯಪಾಲರನ್ನು ಕರಿಬೇಕಾಗಿತ್ತು ಅದಕ್ಕೆ. ರಾಜ್ಯಪಾಲರನ್ನು ಕರಿಬೇಕು. ಅದು ಯಾವುದು ಈ ರಾಮನ ದೇವಸ್ಥಾನಕ್ಕೆ. ಹೌದು, ರಾಜ್ಯಪಾಲರು ಕರಿಬೇಕಾಗಿತ್ತಲ್ವಾ? ಸಿದ್ದರಾಮಯ್ಯ ಉದ್ಘಾಟನೆ ಮಾಡಿದ್ರು. ಅವ್ರು ಕರಿಬೇಕಾಗಿತ್ತು. ಅವ್ರು ಕರಿಬೇಕಂದ್ರೆ ಅದು ಇವ್ರು ಕಟ್ಟಿಲ್ಲ. ಯಾರು? ನಾವು ಸಿದ್ದರಾಮಯ್ಯರು ಕಟ್ಟಿಲ್ಲ ಅದನ್ನ. ತಪ್ಪಾಯ್ತು. ಆಯ್ತು, ನಿಜ ತಾನೇ? ನಿಜ. ಒಂದು ಪಾರ್ಟಿಗೆ ಒಂದು ಡಿಸಿಷನ್ ಇರ್ತದೆ ರಾಮಚಂದ್ರಪ್ಪನವರೇ. ನನಗೆ ನಮ್ಮ ಸಮಸ್ಯೆ ಏನು ಗೊತ್ತಾ, ನಾವು ಏನನ್ನು ವಿರೋಧ ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರಬೇಕು. ಈಗ ಇಲ್ಲಿ ವಿರೋಧ ಮಾಡಿಬಿಟ್ರೆ ನಮ್ಗೆ ಅವ್ರ ಓಟ್ ಬರಲ್ವೇನೋ, ಈ ಪರ ನಿಂತ್ಕೊಂಡ್ಬಿಟ್ರೆ ಇನ್ನೊಂದು ಸಮುದಾಯದ ಓಟು ಮಿಸ್ ಆಗ್ಬಿಡುತ್ತೇನೋ, ಈ ಗೊಂದಲದಲ್ಲೇ ಒಂದು ಒದ್ದಾಡ್ತಾ ಇದ್ರಿ ಅಂತ ಜನ ಮಾತಾಡ್ತಾ ಇದಾರೆ. ಒದ್ದಾಡೋದೇನಿಲ್ಲ. ರಾಮ ನಮಗೂ ಸೇರಿದ್ದೆ, ಎಲ್ಲರಿಗೂ ಸೇರಿದ್ದೆ. ಅವರನ್ನು ನಿನ್ನೆ ಅವ್ರ ನಮಗೆ ನಾವು ಒಂದೇ ಪಕ್ಷನ, ನಾವು ಕಾಂಗ್ರೆಸ್ ಒಂದೇ ಅಲ್ಲ. ನಮ್ಮಲ್ಲಿ ಎಷ್ಟು ಪಕ್ಷ ಇದೆ, ಎಷ್ಟು ಓಟ್ ತಗೊಂಡಿರೋದು? 65% ಓಟ್ ತಗೊಂಡಿರೋರು ಅದನ್ನ ನೆನ್ನೆ ಏನ್ ಮೋದಿ ನಡಗಂತ ಇದ್ದು ಅದನ್ನು ವಿರೋಧ ಮಾಡಿದ್ದಾರೆ. ಸೀಟ್ ಎಷ್ಟು? ಹೇಳ್ತೀನಿ, ಸೀಟ್ ಇಂಪಾರ್ಟೆಂಟ್ ಅಲ್ವೇ? ನಾನು ಓಟಲ್ಲಿ ಅಲ್ಲಗಳಿಯಲ್ಲ, ಬಟ್ ನಂದು ಓಟು ಸೀಟ್ ಬಿಟ್ಬಿಡಿ ರಾಮಚಂದ್ರಪ್ಪನವರೇ. ದೇಶದ ದೊಡ್ಡ ಮಟ್ಟದ ಜನಗಳ ಭಾವನೆ
ದೈವದ ಪರ ಇದ್ಬಿಡಿ ನೀವು. ಇದ್ದೀರಿ ಸರ್ ಓಟು ನಾವು. ಚುನಾವಣೆ ಫೇಸ್ ನೋಡಿ, ಮಾಡಿ, ಅಲ್ಲಿ ಫೈಟ್ ಮಾಡಿ, ಒಂದ್ ಹೇಳ, ಕಿತ್ತಾಡಿ ರಾಮಾಚಾರ್ಯ ಒಂದ್ ಹೇಳ, ಬೇಡ ಅಂತ ಹೇಳಲ್ಲ ನೋಡಿ ನಾನು. ಒಂದು ನಿಮಗೆಲ್ಲ ಒಂದು ಲೆಕ್ಕ ಕೊಟ್ಬಿಡ್ತೀನಿ, ಕೇಳಿದ್ರೆ ಮಜವಾಗಿರ್ತದೆ, ಹೇಳ್ತೀನಿ ನೋಡಿ. ಅವರು ದೇವರ ಆ ಏಜೆಂಟ್ ಇರ್ತಾರನೋ ಏನೋ ಅಂತಾರಲ್ಲ, Okay. ದೇವರು ನಮಗೆ ನಮ್ಮನ್ನು ಬಿಟ್ರೆ ದೇವ್ರನ್ನ ಇನ್ನೆಲ್ಲ ದೇವರುಗಳು ಇರೋದೇ ಅಂತಾರಲ್ಲ, ಅಂತಾರಲ್ಲ ಅಲ್ವಾ? ಕೇರಳದಲ್ಲಿ ಯಾವ ದೇವರು? ಓಕೆ. ಯಾರು? ಹ್ಮ್. ಅಯ್ಯಪ್ಪ. ಅಯ್ಯಪ್ಪ, ಗುರುವಾಯೂರಪ್ಪ. ಗುರುವಾಯೂರಪ್ಪ. ತಮಿಳ್ನಾಡಲ್ಲಿ ಯಾರು? ಮುರುಘಾ. ತಿರುಪತಿಯಲ್ಲಿ, ಇದು ಆಂಧ್ರದಲ್ಲಿ ಯಾರು? ತಿರುಪತಿ. ನಮ್ಮಲ್ಲಿ ಚಾಮುಂಡೇಶ್ವರಿ, ಮಂಜುನಾಥ, ಪಾಂಡುರಂಗ. ಆಯ್ತು, ಹಾ. ಮಹಾರಾಷ್ಟ್ರದಲ್ಲಿ, ಒರಿಸ್ಸಾನಲ್ಲಿ ಇದು ಒರಿಸ್ಸಲ್ಲಿ ಪುರಿ, ಜಗನ್ನಾಥ. ಇದರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಕಾಳಿಕಾ ದೇವಿ, ದೊಡ್ಡ ದೇವರು. ಓಕೆ. ಆಮೇಲೆ ಪಂಜಾಬಲ್ಲಿ ಏನ್ ಹೇಳಕ್ ಹೊರಟ್ರಿ ಇವಾಗ? ಏನಂತಂದ್ರೆ ಅವ್ರ ಪರವಾಗಿ ಇಲ್ವೇ ಅಲ್ಲ ದೇವರುಗಳು. ಯಾರು ಬಿಜೆಪಿ ಪರವಾಗಿಲ್ಲ? ಓ! ಬಿಜೆಪಿಗೂ ದೇವ್ರಿಗೂ ದೇವ್ರು ಯಾಕೆ ಬಿಜೆಪಿ ಪರ ಇರ್ತಾರೆ? ಮತ್ತೆ ದೇವ್ರಿಗೆ ನಾವ್ ಏಜೆಂಟ್ರು, ಇನ್ನೆಲ್ಲ ವಿರೋಧಿಗಳು ತಗೊಂಡ್ಬಿಟ್ಟಿದ್ದೀವಿ ಅಂತ. ಹ್ಞೂ.